ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾವರೆ ಏನಾಯ್ತಮ್ಮ? ಬಾವರೆ ನೋಡಿ ಬಾವರೆ ಹಂಗಾಗೋಯ್ತು. ಏನಾಯ್ತು? ಯಾರೋ ನಮ್ಮನ್ನ ಕೊಲೆ ಮಾಡಕ್ಕಂತ ನೋಡವ್ರೆ. ಅವ್ರಿಗೆ ನಮ್ಮ ಮ್ಯಾಲಿಂದ ಎಂತ ದೇಶ ಇರ್ಬೇಕು ಹೇಳಿ. ಪಾಪ ಅಕ್ಕರು. ಏನಾಯ್ತು ಭೂಮಿಕಾ ಅವ್ರಿಗೆ? ಅವ್ರಿಗೆ ಏಟ್ ಆಗೈತೆ. ಮ್ಯಾಲೆ ಡಾಕ್ಟ್ರು ಚೆಕಪ್ ಮಾಡ್ತಾವ್ರೆ. ಡಾಕ್ಟರ್ ಹೇಗಿದ್ದಾರೆ ಭೂಮಿಕಾ ಅವ್ರಿಗೆ? ಹೆದರಬೇಡಿ, ಅಂತ ಸೀರಿಯಸ್ ಏನಿಲ್ಲ. ಬಾಂಬ್ ಬ್ಲಾಸ್ಟ್ ಆಗಿರೋ ಫೋರ್ಸ್ಗೆ ಕೆಳಗೆ ಬಿದ್ದಿದ್ದಾರೆ. ಹಾಗಾಗಿ ಕೈಗೆ ಕಾಲ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ಒಂದು ವಾರದ ಮಟ್ಟಿಗೆ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಆನಂದ್ ಬಾ. ಇದೆಲ್ಲ ಹೇಗಾಯ್ತು? ನಿಮ್ಗೆ ಯಾರೋ ಒಬ್ರು ಕಾಲ್ ಮಾಡಿದ್ರಲ್ಲ, ಅವ್ರ ಮನೆಗೆ ಕಾಲ್ ಮಾಡಿದ್ರು. ಮುಂದೆ ಆಗೋ ಅಪಾಯದ ಬಗ್ಗೆ ಗೌತಮ್ ಅವ್ರಿಗೆ ಹೇಳಿದೆ. ಆದರೆ ಅವ್ರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹಾಗಾಗಿ ಮನೆಗೆ ಕಾಲ್ ಮಾಡಿ ನಿಮಗೆ ಎಚ್ಚರಿಸ್ತಿದ್ದೀನಿ ಅಂತ ಹೇಳಿದ್ರು. ನೀವು ಯಾರು ಅಂತ ಕೇಳಿದೆ ನಾನು. ಅದಕ್ಕೆ ಅವರು ನಿಮ್ಮ ತೈಷಿ ಅಂತ ಹೇಳಿದ್ರು, ಆದರೆ ಹೆಸರು ಹೇಳಿಲ್ಲ. ನಿಮ್ಮೆಲ್ರಿಗೂ ಅಪಾಯ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿರ್ಬೇಕಾದ್ರೆ ಲೈನ್ ಡೆಡ್ ಆಗೋಯ್ತು. ಕಾಲ್ ಡಿಸ್ಕನೆಕ್ಟ್ ಆಯ್ತಾ ಏನು ಅಂತ ನಾನು ಸ್ವಿಚ್ ಅಪ್ ಮೇಲೆ ಕೈ ಇಟ್ಟೆ. ಆ ಮೊಮೆಂಟಲ್ಲಿ ಜಯದೇವ್ ಅವ್ರು ಓಡ್ ಬಂದ್ಬಿಟ್ಟು ಅದಕ್ಕೆ ಕೈ ತೆಗಿಬೇಡಿ, ಇಲ್ಲ ಅಂದರೆ ಬ್ಲಾಸ್ಟ್ ಆಗುತ್ತೆ, ಲ್ಯಾಂಡ್ ಲೈನಲ್ಲಿ ಬಾಂಬ್ ಇದೆ ಅಂತ ಹೇಳಿದ್ರು. ಅವ್ರು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದರೆ ಇವತ್ತೇನಾಗ್ತಿತ್ತೋ ಏನೋ ಆ ದೇವ್ರಿಗೆ ಗೊತ್ತು. ಆ ಕ್ಷಣದಲ್ಲಿ ನಿಮ್ಮನ್ನು ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಯಾರಿಗೇನೂ ಆಗಿಲ್ಲ ಅಲ್ಲ, ಅಷ್ಟೇ ಸಮಾಧಾನ. ನಿಮ್ಗೇನಾದರೂ ಆದರೆ ನಾನು ತಡ್ಕೊಳ್ಳೋ ಶಕ್ತಿ ಇಲ್ಲ ಭೂಮಿಕಾ. ಗೌತಮ್ ಅವರೇ, ನನಗೇನೂ ಆಗಿಲ್ಲ. ಚೂರು ಕೈ ಕಾಲಿಗೆ ಏಟಾಗಿದೆ. ಡಾಕ್ಟರ್ ಹೇಳಿದ್ರು ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅದು ಬಿಟ್ಟರೆ ಕಿವಿ ಒಂಚೂರು ಗುಯ್ಯಿ ಅಂತಿದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಪ್ಲೀಸ್ ನೀವು ವರಿ ಮಾಡ್ಕೋಬೇಡಿ. ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ? ಯಾರಿಗೂ ನನ್ನ ಮೇಲೆ ಇಷ್ಟೊಂದು ದ್ವೇಷ ನನಗೆ ಅರ್ಥ ಆಗ್ತಾ ಇಲ್ಲ. ಗೆಳೆಯ, ಸಮಾಧಾನ ಮಾಡ್ಕೊಳ್ಳೋ. ಅಂತ ಶ್ರೀರಾಮಚಂದ್ರನಿಗೆ ಶತ್ರುಗಳ ಕಾಟ ಇತ್ತು ಕಣೋ. ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ ಹೇಳು? ಆಮೇಲೆ ನಮ್ಗೆ ಯಾರೋ ಕೇಡು ಬಯಸಿದ್ದಾರೆ ಅಂದರೆ ನಾವ್ಯಾರಿಗೋ ಕೇಡು ಮಾಡಿದೀವಿ ಅಂತ ಅರ್ಥ ಅಲ್ಲಪ್ಪ. ಕೆಲವ್ರ ಸ್ವಭಾವನೆ ಹಾಗೆ. ಸುಮ್ಮನೆ ಹಿಂಸೆ ಕೊಡೋದು, ಖುಷಿ ಪಡೋದು. ಸ್ಯಾಡಿಸ್ಟ್ಗಳವರು. ಏನು ಮಾಡೋಕ್ಕಾಗಲ್ಲ. ಅಂಥವ್ರ ಮಧ್ಯೆನೇ ನಾವು ಬದುಕಬೇಕಾಗುತ್ತೆ. ಈ ಕೆಟ್ಟ ದೃಷ್ಟಿ ಅನ್ನೋದು ಯಾವಾಗ, ಯಾರ ಮೂಲಕ, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಯಾವತ್ತೂ ಸತ್ಯಕ್ಕೆ ಕಣೋ ಗೆಲುವು. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗೋದು. ಅದಕ್ಕೆ ಉದಾಹರಣೆ ಅದ್ಗೇನೆ ನೋಡು. ಅಂಥದ್ದೇನೂ ಆಗಿಲ್ಲ, ಸಣ್ಣದ್ರಲ್ಲೇ ಪಾರಾಗೋದ್ರು. ನಿಜ ಆನಂದ್ ಅವರು, ದೇವ್ರ ದೊಡ್ಡವನು, ಅವ್ನು ನಮ್ಮ ಕೈ ಬಿಟ್ಟಿಲ್ಲ. ಏನೋ ದೊಡ್ಡದಾಗ ಆಗ್ಬೇಕಿತ್ತು, ಇಷ್ಟರಲ್ಲೇ ಮುಗೀತು. ಜಯದೇವ್ ಹೇಗಿದ್ದಾನೆ? ಅವನಿಗೂ ಕೈ ಕಾಲಿಗೆಲ್ಲ ಏಟಾಗಿದೆ, ಬಟ್ ಈಸ್ ಓಕೆ. ಓಕೆ, ನಾನು ಹೋಗಿ ಜಯದೇವನ್ ಮಾತಾಡ್ಸ್ಕೊಂಬರ್ತೀನಿ. ನೀವು ರೆಸ್ಟ್ ಮಾಡಿ. ಅಳಿಮಯ್ಯ, ತುಂಬ ಏಟಾಗಿದೆಯೇನೋ? ನೋವಾಗ್ತಿದೆಯೇನೋ? ಸೀರಿಯಸ್ ಅನ್ನೋಂಥದ್ದೇನಿಲ್ಲ ಮಾಮ್ಸ್, ಸಣ್ಣ ಪುಟ್ಟ ಗಾಯ. ರೆಸ್ಟ್ ತಗೋ, ಸರಿಯಾಗುತ್ತೆ. ಜೈ ಹೇಗಿದೆಯೀಗ? ನಥಿಂಗ್ ಮೇಜರ್ ಬ್ರೋ, ಮೈನರ್ ಇಂಜುರೀಸ್. ಅಲ್ಲ ಜೈ, ಇದೆಲ್ಲ ಹೇಗಾಯ್ತು? ಲ್ಯಾಂಡ್ ಲೈನಲ್ಲಿ ಬಾಂಬ್ ಇಟ್ಟಿದ್ದ ಅಂತ ನಿಮಗೆ ಗೊತ್ತಾಯ್ತು? ನಂಗೆ ಆ ಥರದ್ದೇನೋ ಡೌಟ್ ಇರಲಿಲ್ಲ ಬ್ರೋ. ಆನಂದ್ ಬ್ರೋ ಕಾಲ್ ಮಾಡಿದ್ಮೇಲೆ ನಾನು ಏನು ಥ್ರೆಟ್ ಇರ್ಬೋದು ಅಂತ ಕ್ಯಾಶುವಲ್ ಆಗಿ ಮನೆಗೆ ಬಂದೆ. ಯೋಚನೆ ಮಾಡ್ತಾ ನಿಂತಿದ್ದೆ. ನಮ್ಮನೆ ಸರ್ವೆಂಟ್ ಮಂಜ, ಅವನು ಮನೆಯಿಂದ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದ.
ನಾನು ಡ್ಯೂಟಿ ಅವರ್ಸಲ್ಲಿ ಎಲ್ಲಿ ಹೋಗ್ತಿದ್ದೇನೆ ಅಂತ ಕರೆದು ಕ್ಯಾಶುವಲಾಗಿ ಮಾತಾಡಿಸ್ದೆ ಅಷ್ಟೇ. ಎಲ್ಲಿ ಹೋಗ್ತಿದ್ಯಾ ಅಂತ ಇದಕ್ಕೆ ತಾಯಿಗೆ ಹುಷಾರಿಲ್ಲ, ಸ್ವಲ್ಪ ನೋಡ್ಕೊಂಬರ್ತೀನಿ, ಮೇಡಮ್ಗೆ ಹೇಳಿದ್ದೀನಿ ಅಂದ. ಸರಿ ಆಯ್ತು ಹೊರಡು ಅಂತಂದೆ. ಬಟ್ ಬ್ಯಾಗ್ ಅಬ್ಸರ್ವ್ ಮಾಡಿದೆ, ಬ್ಯಾಗಲ್ಲಿ ಏನೋ ಇರೋ ಥರ ಇತ್ತು. ವಾಪಸ್ ಕರೆದು ಬ್ಯಾಗಲ್ಲಿ ಏನಿದೆ ಮಂಜ ಅಂತ ಕೇಳಿದ್ದಕ್ಕೆ ಅವನು ಎದ್ರುಕೊಂಡ ಬ್ರೋ. ಎದ್ರುಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗ ನನಗೆ ಡೌಟ್ ಬಂದು ಚೇಸ್ ಮಾಡಿ ಹಿಡಿದು 4 ಹೊಡೆದಿದ್ದಕ್ಕೆ ಬಾಯ್ಬಿಟ್ಟ ಬ್ರೋ. ಟೆಲಿಫೋನಲ್ಲಿ ಬಾಂಬ್ ಇದೆ ಅಂತ. ಈಗ ಎಲ್ಲಿದ್ದಾನವನು? ತಪ್ಸ್ಕೊಂಡ್ಬಿಟ್ಟ ಬ್ರೋ. ಆ್ಯಂಡ್ ಆಮೇಲೆ ನಾನು ಮನೆಗೆ ಓಡಿ ಬಂದೆ. ಅದಕ್ಕೆ ಆಲ್ರೆಡಿ ಕಾಲಲ್ಲಿದ್ದರು. ನಾನು ರೈಟ್ ಟೈಮಿಗೆ ಬಂದೆ ಆ್ಯಂಡ್ ಅನಾಹುತ ತಪ್ಪಿತು ಬ್ರೋ. ಥ್ಯಾಂಕ್ ಗಾಡ್. ಬಟ್ ಬ್ರೋ, ಯಾರು ಬ್ರೋ ಈ ರೇಂಜಿಗೆ ದುಶ್ಮನಿ ಇರಲಿ ಓಕೆ, ಬಟ್ ಬಾಂಬ್ ಬಿಟ್ಟು ಎಲ್ರೂ ಕೊಲೆ ಮಾಡೋ ಮಟ್ಟಕ್ಕ ಇದೆಲ್ಲ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಬ್ರೋ. ತುಂಬಾ ಡೇಂಜರಸ್ ಅವರು. ಇಷ್ಟು ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಅಂದರೆ ದೇ ಆರ್ ವೆರಿ ಡೇಂಜರಸ್ ಬ್ರೋ. ನಿನ್ಗೆ ಯಾರ ಮೇಲಾದ ಅನುಮಾನ ಇದೆಯಾ? ಇಲ್ಲ ಜೈ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ಆ್ಯಕ್ಚುಲಿ ನನಗೂ ಕಾಲ್ ಬಂದಿತ್ತು. ಐ ಡಿಂಟ್ ಟೇಕ್ ಇಟ್ ಸೀರಿಯಸ್ಲಿ. ಗೌತಮ್, ಅವ್ರು ಯಾರೇ ಆಗಿರಲಿ, ಅವ್ರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು. ನಮ್ಮನೆ ಒಳಗೆ ನುಗ್ಗಿ ಬಾಂಬ್ ಬಿಡ್ಬೇಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವೆಲ್ಲರೂ ಸಾವನ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ. ಅದೇನೇ ಆಗಲಿ, ನೀನು ಅವ್ರಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಹೌದು ಗೌತಮ್, ನಮ್ಮ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ನನ್ನ ಮಕ್ಳಿಗೆ ಗೊತ್ತಾಗಬೇಕು. ಇವತ್ತು ಬಾಂಬ್ ಬಿಟ್ಟಿದ್ದಾರೆ, ನಾಳೆ ಇನ್ನೇನು ಮಾಡಿಬಿಡ್ತಾರೆ ಅವರು. ಗೌತಮ್, ಏಟಿಗೆ ಎದುರೇಟ ಅನ್ನೋ ಥರ ನೀನು ಅವ್ರಿಗೆ ಏನಾದ್ರು ಮಾಡಲೇಬೇಕು. ಇದು ಬರೀ ಪ್ರಾಣದ ಪ್ರಶ್ನೆ ಅಲ್ಲ ಗೌತಮ್, ಈ ಮನೆ ಪ್ರೆಸ್ಟೇಜ್ ಪ್ರಶ್ನೆ. ಓಕೆ, ನೀವು ಯೋಚನೆ ಮಾಡಬೇಡಿ, ಅವ್ರನ್ನ ಹುಡುಕ್ಸೋ ಕೆಲಸ ಮಾಡ್ತೀನಿ. ಅನಂತ್, ಏನು ಯೋಚನೆ ಮಾಡ್ತಾ ಇದೆಯೋ? ಆನಂದ್ ನನಗೆ ಫೋನ್ ಮಾಡಿ ವಾರ್ನ್ ಮಾಡ್ದಲ್ಲ, ಅವನು ಮತ್ತು ಈ ಬಾಂಬ್ ಬಿಟ್ಟವನು ಒಬ್ಬನೇನಾ ಅಂತ. ನಿಮ್ಗೆ ಯಾಕೆ ಹಾಗನ್ನಿಸ್ತು? ಅವನು ಮೊದಲನೇ ಸತಿ ಫೋನ್ ಮಾಡಿ ವಾರ್ನ್ ಮಾಡಿದಾಗ ನಾನು ನೆಗ್ಲೆಕ್ಟ್ ಮಾಡ್ದಲ್ಲ, ಆ ಕೋಪಕ್ಕೆ ಅವ್ನು ನಿಜವಾಗ್ಲೂ ಬಾಂಬ್ ಬಿಟ್ಟು ಭೂಮಿಕಾ ಅವ್ರಿಗೆ ಫೋನ್ ಮಾಡ್ದ ಅಂತ. ನೀನು ಯೋಚನೆ ಮಾಡ್ತಾ ಇರೋ ಆ್ಯಂಗಲು ಕರೆಕ್ಟಾಗಿದೆ ಗೆಳೆಯ. ಈ ಥರ ಆಗಿರೋ ಚಾನ್ಸಸ್ಸು ಇದೆ ಕಣೋ. ಅವನು ಇಷ್ಟಕ್ಕೆ ಸುಮ್ಮನೆ ಅಂತೂ ಆಗಲ್ಲ. ಇದು ಫೇಲ್ ಆಯ್ತಲ್ಲ, ಬೇರೆ ಏನಾದರೂ ಉಪಾಯ ಮಾಡೇ ಮಾಡ್ತಾನೆ. ಇನ್ನೊಂದು ಕೆಲಸ ಮಾಡು, ಈ ಸೆಕ್ಯೂರಿಟಿನ ಚೇಂಜ್ ಮಾಡು, ಬೇರೆ ಏಜೆನ್ಸಿಗಳು. ನಾನು ಪೊಲೀಸ್ನವ್ರ ಹತ್ರ ಮಾತಾಡ್ತೀನಿ. ಸರಿ ಗೆಳೆಯ, ಹೊರಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.